ಪ್ರಾರ್ಥಿಸುತ್ತೇವೆ. ಇದರ ಮುಖಾಂತರವಾಗಿ ನೀವು ಸ್ವಾಮಿ ದಾರಿಗಳನ್ನು ಸುಗಮ ಮಾಡಿದ್ದೇವೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸ್ವಾಮಿ ಕ್ರೈಸ್ತರ ಕ್ಷೇಮಾಭಿವೃದ್ಧಿಗೆ ದೇವರೇ ಅನುದಾನಗಳು ಏನೆಲ್ಲ ಬಿಡುಗಡೆಯಾಗಿದೆಯೋ ದೇವರೇ, ಅದೆಲ್ಲ ಸರಿಯಾದ ರೀತಿಯಲ್ಲಿ ಬಿಡುಗಡೆಯಾಗಿ ಪ್ರತಿಯೊಬ್ಬ ಜಿಲ್ಲೆಯ ರಾಜ್ಯದಲ್ಲಿರುವಂಥ ಎಲ್ಲ ಕ್ರೈಸ್ತರಿಗೂ ಸ್ವಾಮಿ ಇದು ಸರಿಯಾಗಿ ಉಪಯೋಗವಾಗಲಿಕ್ಕಾಗುವಂತೆ ದೇವರೇ ನೀವು ತಾನೇ ಸಹಾಯ ಮಾಡಿ ಆಶೀರ್ವದಿಸಿ ಬಲಪಡಿಸಿ ಮುನ್ನಡೆಸಿ ಅಪ್ಪ ದೇವರೇ. ಇದರ ಒಂದು ಜವಾಬ್ದಾರಿಯನ್ನು ಹೊತ್ತಿರುವಂಥ ಬ್ರದರ್ ಪ್ರಜ್ವಲ್ ಸ್ವಾಮಿ ಅವ್ರನ್ನ ದೇವರೇ ನೀವು ಆಶೀರ್ವಾದ ಮಾಡಿ ಅಪ್ಪ ದೇವರೇ. ಒಂದು ಹೋರಾಟದಲ್ಲಿ ಅವರಿಗೆ ನೀವು ಬೇಕಾದ ಜ್ಞಾನಗಳು, ತಿಳುವಳಿಕೆಗಳು, ವಿವೇಕಗಳನ್ನು ಕೊಟ್ಟು ಸ್ವಾಮಿ ನೀವು ಅವರನ್ನು ಬಲಪಡಿಸಿ ಅವರ ಹಿಂದೆ ಇಡೀ ಕರ್ನಾಟಕ ರಾಜ್ಯದ ಕ್ರೈಸ್ತ ಜನತೆ ಇದೆ ಎಂಬುದನ್ನು ನೀವು ಸ್ವಾಮಿ ಗೊತ್ತು ಮಾಡಿ ನಡೆಸಬೇಕಾಗಿ ಪ್ರಭು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿದ್ದೇವೆ ಜೀವವುಳ್ಳ ನಮ್ಮ ತಂದೆ. ಅವರು ಸರಿಪಡಿಸ್ತಾರಂತೆ ಹೇಳಿದ್ದಾರೆ. ಅದ್ರ ಜೊತೆ ಆ ವೈಸ್ ಪ್ರೆಸಿಡೆಂಟ್ಸ್ ಇಬ್ಬರು ಉಪಾಧ್ಯಕ್ಷರದು ಫೈನಾನ್ಸ್ ಅವರು ಒಬ್ಬರಿಗೆ ಅಪ್ರೂವಲ್ ಕೊಟ್ಟಿದ್ದಾರೆ, ಇಬ್ಬರಿಗೆ ಕೊಟ್ಟಿಲ್ಲ. ಸೊ ಅದ್ರ ಬಗ್ಗೆ ಕೂಡ ನಾವು ಫೈಲ್ ಮೂವ್ ಮಾಡ್ತಾ ಇದ್ದೀವಿ. ಈಗ ಮಾನ್ಯ ಸಚಿವರು ಇಲ್ಲದೇ ಇರೋದರಿಂದ ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಕಳಿಸ್ತಾ ಇದ್ದೀವಿ. ಸೊ ಈಗ 2 ದಿನದಲ್ಲಿ ಮಾನ್ಯ ಸಚಿವರು ಬರ್ತಾರೆ, ಅವರ ಗಮನಕ್ಕೆ ಕೂಡ ಕೊಟ್ಟು ಇವರಿಗೆ ರಿಮೂವ್ ಮಾಡೋಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ನಾನು ಅಖಿಲ ಭಾರತ ಕ್ರೈಸ್ತ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದೇನೆ. ಆಮೇಲೆ ಅದ್ರ ಜೊತೆಗೆ ನಮ್ಮ ಕಾರ್ಯದರ್ಶಿಗಳು, ಆಮೇಲೆ ಕಲ್ಯಾಣ ಕರ್ನಾಟಕದ ಅಧ್ಯಕ್ಷರಾದಂತಹ ಐಸಾ ಕೆಂಪನವರು, ರಾಜ್ಯ ಉಪಾಧ್ಯಕ್ಷ ಆದಂತಹ ನಳಿನ್ ಕುಮಾರ್ ಬಂಟಿಯವರು, ಆಮೇಲೆ ನಮ್ಮ ಮಂಡ್ಯ ಮತ್ತು ಮೈಸೂರು ಭಾಗದ ಜಿಲ್ಲಾಧ್ಯಕ್ಷರು ಹೊಯ್ಸಳಗೌಡರು, ನಾವೆಲ್ಲರೂ ಸಹ ಇಲ್ಲಿ ಬಹಳಷ್ಟು ಎಲ್ಲ ಯೌವನಸ್ಥರೇ ಕಾಣಿಸ್ತಾ ಇದ್ದಾರೆ. ನಮ್ಮ ಸಂಘಟನೆಯ ಯೂತ್ಸ್ಗಳು ಎಲ್ಲ ಸಂಘಟನೆ ಯೂತ್ಗಳು ಏನು ಬಂದಿದ್ದಾರೆ, ರೆಡ್ ಆರ್ಮಿ ಅಂತ ಹೇಳಿ ನಮ್ಮ ಸಂಘಟನೆ ಯೂತ್ಗಳಿಗೆ ನಾವು ರೆಡ್ ಆರ್ಮಿ ಅಂತ ಹೇಳಿ ನಾವು ಇದು ಮಾಡಿದ್ದೇವೆ. ಯಾಕೆ ರೆಡ್ ಅನ್ನೋದು ನಮ್ಮ ಜೀಸಸ್ ಬ್ಲಡ್, ಅದಕ್ಕೋಸ್ಕರ ನಮ್ಮ ಒಂದು ದೇವರ ಒಂದು ಸಂಕೇತ. ಅದಕ್ಕಾಗಿ ಇವತ್ತು ನಾವೇನು ಈ ಫ್ರೀಡಮ್ ಪಾರ್ಕಲ್ಲಿ ಬಂದಿದ್ದೇವೆ, ಯಾವ ಒಂದು ವಿಷಯಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದೀವಿ ಅಂದರೆ ಕ್ರೈಸ್ತ ಅಭಿವೃದ್ಧಿ ನಿಗಮದಲ್ಲಿ ಕ್ರೈಸ್ತರಿಗೆ ಆಗ್ತಾ ಇದ್ದಂಥ ಅನ್ಯಾಯಗಳು, ಆಮೇಲೆ ಕ್ರೈಸ್ತರ ವಿಷಯದಲ್ಲಿ ಅವರು ತೋರ್ತಾ ಇದ್ದ ನಿರ್ಲಕ್ಷ್ಯ, ಈ ವಿಷಯಕ್ಕೆ ನಾವು ಬಂದು ಇಲ್ಲಿ ಹೋರಾಟ ಮಾಡ್ತಾ ಇದ್ದೇವೆ. ಏನು 250 ಕೋಟಿ ಘೋಷಣೆ ಮಾಡಿದ್ರು ಸರ್ಕಾರ, ಈ 250 ಕೋಟಿ ಒಳಗಡೆ 85 ಕೋಟಿ ಖರ್ಚು ಮಾಡಿದ್ರು. ಈ 85 ಕೋಟಿ ಖರ್ಚು ಮಾಡಿದ್ದು ಯಾವುದಕ್ಕೆ ಅಂದರೆ ಅವರು ಲೋನ್ ಕೊಟ್ಟರು. ಲೋನ್ ಕೊಟ್ಬಿಟ್ಟು ಸಮುದಾಯಕ್ಕೆ ಸಾಲಗಾರನಾಗಿ ಮಾಡಿದ್ರು. ಆಮೇಲೆ ಈ ಏನು ಚರ್ಚ್ಗಳಿಗೆ, ಚರ್ಚ್ ಕಾಮಗಾರಿಗೆ, ಸಮುದಾಯ ಭವನ ಕಾಮಗಾರಿಗೆ, ಆಮೇಲೆ ಏನು ಅದಕ್ಕೆ ಆರ್ಗನೈಸ್ಗಳಿಗೆ ಕೊಡಬೇಕಾಗಿತ್ತು, ಇದಕ್ಕೆ ಯಾವುದೇ ಕಾರಣಕ್ಕೂ ಹಣ ಕೊಟ್ಟಿಲ್ಲ. ಆಮೇಲೆ ಮಿಕ್ಕಿದ ಹಣನ ಸರ್ಕಾರಕ್ಕೆ ವಾಪಸ್ ಕಳಿಸ್ತಾರೆ. ಆಮೇಲೆ ಯಾವುದೇ ಒಂದು ರಾಜ್ಯ ಪ್ರವಾಸ, ಜಿಲ್ಲಾ ಪ್ರವಾಸ ಇವರು ನಮ್ಮ ಚೇರ್ಮನ್ ಅವರು ಮಾಡಲ್ಲ. ಅದಕ್ಕೋಸ್ಕರ ನಮಗೆ ಮೇನ್ ಆಗಿ ನಮಗೆ MD ಅವರು ಯಾವುದೇ ಕಾರಣಕ್ಕೂ ನಮಗೆ ಯಾವುದು ಸ್ಪಂದನೆ ಕೊಡ್ತಾ ಇಲ್ಲ. ಯಾವುದೇ ಒಂದು ನಮ್ಮ ಸಮುದಾಯದ ಬಗ್ಗೆ ಬಹಳ ನಿರ್ಲಕ್ಷ್ಯ ಇದೆ. ಹಾಗಾಗಿ MD ಅವ್ರನ್ನ ಚೇಂಜ್ ಮಾಡಿರಿ, ಇಬ್ಬರು ಉಪಾಧ್ಯಕ್ಷರನ್ನ ಚೇಂಜ್ ಮಾಡಬೇಕು ಅಂತ ಹೇಳಿ ಅಮಾನತ್ ಮಾಡಬೇಕು. ಆಮೇಲೆ ಅದ್ರ ಜೊತೆಗೆ ಇವ್ರನ್ನ ಅಮಾನತ್ ಮಾಡಿ ಏನು ಸಮುದಾಯಕ್ಕೆ ತುರ್ತಾಗಿ 500 ಕೋಟಿ ಬೇಕು ಅಂತ ಹೇಳಿ
ನಾವು ಸರ್ಕಾರಕ್ಕೆ ನಾವು ಆಗ್ರಹ ಮಾಡ್ತಾ ಇದ್ದೇವೆ. ಯಾಕೆಂದರೆ ಚರ್ಚ್ಗಳು ಇವತ್ತು ಅರ್ಧಂಬರ್ಧ ಆಗಿದೆ, ಇದಕ್ಕೆ ಸಮುದಾಯ ಭವನಗಳು ನಮಗೆ ಅರ್ಧಂಬರ್ಧ ಆಗಿದೆ, ಇದಕ್ಕೆ ನಮಗೆ ತುರ್ತಾಗಿ ನಮಗೆ 500 ಕೋಟಿ ನಮಗೆ ಬೇಕು ಅಂತ ಹೇಳಿ ಸರ್ಕಾರದ ಮುಂದೆ ನಾವು ಬೇಡಿಕೆನ ಇಡ್ತಾ ಇದ್ವಿ. ನನ್ನ ಹೆಸರು ಇಸಾಕ್ ಕೆಂಪೇನೂರು ಅಂತೇಳಿ ಅಖಿಲ ಭಾರತ ಕ್ರೈಸ್ತ ಮಹಾಸಭಾ ಬೀದರ್ ಜಿಲ್ಲೆ ಹಾಗೂ ಕಲ್ಯಾಣ ಕರ್ನಾಟಕ ವಿಭಾಗದ ಅಧ್ಯಕ್ಷನಾಗಿರುತ್ತೇನೆ. ಇವತ್ತು ನಾವು ಬೆಂಗಳೂರು ಚಲೋ ಅಂತೇಳಿ ಕಲ್ಯಾಣ ಕರ್ನಾಟಕದಲ್ಲಿ ಬಂದಿದ್ದೇವೆ. ಇವತ್ತು ನಾವು ಎದುರುಗಡೆ ಬಂದೀವಿ ಅಂತ ಅವ್ರಿಗೆ ಅನಿಸೋದಿರ್ಬೇಕು. ಇವತ್ತು ಪೂರಾ ಬೀದರ್ಲಿಂದ ಏನೇನೋ ಮಾಡಿ ಬೀದರ್ದಲ್ಲೇ ಒಂದು ಪ್ರೊಟೆಸ್ಟ್ ಮಾಡಿ ನಮ್ಮ ನೋವುಗಳನ್ನು ನಾವು ಪ್ರಾರ್ಥನೆ ಮಾಡೋಂಥ ಜಾಗದಲ್ಲಿ ಕೂಡ ನಾವು ಪ್ರಾರ್ಥನೆ ಮಾಡೋಕ್ಕೆ ನಮ್ಮ ಜಾಗ ಇದ್ದಾರೆ. ಕ್ರೈಸ್ತ ಅಭಿವೃದ್ಧಿ ನಿಗಮ ಇವಾಗ ಜಾಫಟ್ ಅವರು ಅಲ್ಲಿ ಅಧ್ಯಕ್ಷ ಆದ್ಮೇಲೆ ಅಲ್ಲೇ ಕುಂತು ಗೊತ್ತಂದ್ರೆ ಅವ್ರಿಗೆ ಕುನಾಗಲ್ರಿ ಏನು ಬಿ ಕುನಾಗ್ತದ ಇಲ್ಲ. ಇಲ್ಲಿ ಕಲ್ಯಾಣ ಕರ್ನಾಟಕದಾಗ ಏನು ಇರೋದು ಅವ್ರಿಗೆ ಕುನದ ಕಲಿ ಪ್ರೊಫೆಸರ್ ಆದ್ರೆ ಆಯ್ತು ಅಲ್ಲಿ. ಆದ್ಮೇಲೆ ನೀವು ಏನು ಕೆಲಸ ಮಾಡ್ತಾ ಇದ್ದೀರಿ? ನಮ್ಮ ಸಮುದಾಯಕ್ಕೆ ಏನು ಅಭಿವೃದ್ಧಿ ಮಾಡಿದ್ದೀರಿ ಅನ್ನೋದ್ರು ಒಂದ್ಸರಿ ಭೇಟಿ ಕೊಟ್ಟಿಲ್ಲ ಕೂಡ ಭೇಟಿ ಕೊಟ್ಟಿಲ್ಲ ಸರ್. ಇವ್ರು ಬಂದಪ್ಲೇನೆ ಏನಿರೋ ಅಧ್ಯಕ್ಷವಾಗಿ ತನ್ನ ಮನಸ್ಸಿಗೆ ಏನು ಬರ್ತದಲ್ಲ ಅದೇ ಮಾಡುವಂಥ ಕೆಲಸ ಹೊರತು ಬಿಟ್ಟು ಬೇರೆ ಯಾವುದೂ ಕೆಲಸ ಮಾಡಿಲ್ಲ ಸರ್ ನಮ್ಮ ಸಮುದಾಯ. 120 ಕೋಟಿ ರೂಪಾಯಿ ಅಂತ ಹೇಳಿ ನಮ್ಮ ಉಪಾಧ್ಯಕ್ಷರು ಹೇಳ್ತಾರೆ, ಸಂಜಯ್ ಜಾಗಿರ್ತಾರೆ ಅಂತ. ಅದು ಕೂಡ ಭ್ರಷ್ಟಾಚಾರ ಆಗ್ಯದ ಅಂತ ಹೇಳ್ತಾರೆ. ಉಪಾಧ್ಯಕ್ಷ ಆಗಿ ಭ್ರಷ್ಟಾಚಾರ ಅಂತ ಹೇಳಿದ್ಮೇಲೆ ಮತ್ತು ಬೇರೆ ಸಮಾಜದವ್ರು ನಮ್ಗೆ ಏನು ತಿಳಿಬೇಕು? ಕ್ರೈಸ್ತ ಸಮಾಜದವ್ರು ಭ್ರಷ್ಟಾಚಾರ ಇದ್ದೇವೆ ನಾವು, ಭ್ರಷ್ಟಾಚಾರ ಮಾಡೋರು ಇದ್ದೇವೆ ನಾವು. ಬಂದಾಗ ಧರ್ಮಗುರುಗಳು ಬಂದಾಗ ಧರ್ಮಗುರುಗಳು ಅವ್ರ ಕೆಲಸ ಅವ್ರಿಗಿದಾವ್ರಿ. ಬರೀ ಪ್ರಾರ್ಥನೆ ಮಾಡೋದು, ಭಜನೆ ಮಾಡೋದು, ವರ್ಷಿಪ್ ಮಾಡಿಸೋದು ಅವ್ರ ಕೆಲಸಗಳು ಇದು ಮಾಡ್ತಾರೆ. ಇದು ನಮ್ಮ ನಿಗಮ ಅಭಿವೃದ್ಧಿ ಬಂದಾಗ ಅಭಿವೃದ್ಧಿ ಮಾಡಬೇಕಲ್ಲ ಕೆಲಸಗಳು. ನಮ್ದು ಒಂದೇ ನಿಗಮ ಇದೆಯಾ? ಎಷ್ಟೋ ನಿಗಮಗಳಿದಾವೆ, ಇರ್ತಾ ಇಲ್ಲ. ನಮ್ಮ ಕ್ರೈಸ್ತ ಧರ್ಮಕ್ಕೆ ಯಾಕೆ ಈ ಥರ ನೀವು ಇದು ಮಾಡ್ತಾ ಇದ್ದೀರಿ? ಮುಂದಿನ ದಿನಗಳದಾಗ ಅದರ ಸರಿ ತೆಗೆಲು ಹೋದಿರಂದ್ರೆ ಅಧ್ಯಕ್ಷ ಉಪಾಧ್ಯಕ್ಷ MD ಗಿರಿ ತೆಗೆಲು ಹೋದಿರಂತಾರೆ. ನಾವು ಈ ಬೆಂಗಳೂರು ಫ್ರೀಡಮ್ ಪಾರ್ಕ್ನಲ್ಲಿ ಬಿಟ್ಟು ಹೋಗೋದಿಲ್ಲ.